दोन्ही राज्यात निवडणूक निकाल समोर येत आहेत. हरियाणामध्ये भाजप सरकार स्थापन करण्याच्या दिशेने आगेकूच करत आहे, असे माजी मुख्यमंत्री आणि खासदार जगदीश शेट्टर म्हणाले. मंगळवारी बेळगाव येथे पत्रकारांशी बोलताना त्यांनी सांगितले की एक्झिट पोल निकालाच्या व्यवस्थेवरून वाद उठवण्यापेक्षा ती काढून टाकणे योग्य राहील. हरियाणामध्ये एक्झिट पोल काँग्रेसच्या बाजूने आलं होतं, पण प्रत्यक्ष निकाल वेगळा आलाय. ಒಂದು ಹೇಳ್ತೀನಿ, ಇದು ಒಂದೊಂದು ರೌಂಡಿಗೆ, ಎರಡೆರಡು ರೌಂಡಿಗೆ, 3 ರೌಂಡಿಗೆ, 4 ರೌಂಡಿಗೆ, 10 ರೌಂಡಿಗೆ ಇದು ಬದಲಾವಣೆ ಹಾಕ್ಕೊಂತ ಹೋಗ್ತದೆ ರಿಸಲ್ಟ್. ಮತ್ತು ನೆಕ್ ಟು ನೆಕ್ ಕಾಂಪಿಟೇಷನ್ ಇದ್ದಾಗ ಬದಲಾವಣೆ ಸಹಜ. ಹೀಗಾಗಿ ಇವತ್ತು ಬೆಳಗ್ಗೆ ನಾವು ಮುಂದಿದ್ವಿ, ಈಗ ಸಾಯಂಕಾಲ ಮಧ್ಯಾಹ್ನ ನಾವು ಹಿಂದಿದ್ದೇವೆ ಅಂತಂದರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ಆಗಬೇಕಾಯ್ತಲ್ಲ. ಬೆಳಗಿಂದ ಅವರು ನ್ಯಾಷನಲ್ ಕಾನ್ಫರೆನ್ಸ್ ಅವರು ಮುಂದಿದ್ದಾರಲ್ಲ, ಅಲ್ಲಿ ಯಾಕೆ ಈಗ ಹಿಂದೇಟ್ ಆಗಲಿಲ್ಲ? ಅದು ಜನರ ಮ್ಯಾಂಡೇಟ್. ಇದು ಹರಿಯಾಣದಲ್ಲಿ ಜನ ಇವತ್ತು BJP ಬಯಸಿದ್ದಾರೆ, ಆ ರಿಸಲ್ಟ್ ಬಂದಿದೆ. ಹೀಗಾಗಿ ಇವತ್ತು ಚುನಾವಣಾ ಫಲಿತಾಂಶ ನೆಗೆಟಿವ್ ಆದಾಗ ಒಂದು ಮಾತಾಡೋದು, ಪಾಸಿಟಿವ್ ಆದಾಗ ಮತ್ತೊಂದು ಮಾತಾಡೋದು, ಇದು ಕಾಂಗ್ರೆಸ್ಸಿನ ನೀತಿ. ಅದಕ್ಕಾಗಿ ಈ ರೀತಿಯಾದಂಥ ಅವರ ಒಂದು ನಡವಳಿಕೆ ಬಹುಶಃ ಜನ ಯಾರೂ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈ ಗೆಲುವು ಏನು ಮುಂದಿನ ಮತ್ತು ಮಹಾರಾಷ್ಟ್ರ ನೋಡ್ರಿ, ಏನು ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಏನೊಂದು ರಿಕಗ್ನಿಷನ್ ಸಿಕ್ಕಿದೆ. ಅದಕ್ಕೆ ಮತ್ತೆ ಇದು ಸೀಲ್ ಹಾಕಿದಾಗ ಹರಿಯಾಣ ಮತ್ತು ಬರುವಂಥ ಜಾರ್ಖಂಡ್ ಇರ್ಬೋದು ಅಥವಾ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಸಹಿತ ಇದೇ ಫಲಿತಾಂಶ ರಿಪೀಟ್ ಆಗ್ತದೆ, ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಆ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಇದೇ ರಿಸಲ್ಟನ್ನು ಪುನರಾವರ್ತಿ ಮಾಡ್ತದೆ. ಅಲ್ಲಿಯೂ ಸಹಿತ BJP ಸರ್ಕಾರ ಮತ್ತೆ ಬರ್ತದೆ ಅಂತ ನಾನು ಹೇಳ್ತೇನೆ. ಪ್ರಧಾನಿ ಮೋದಿಯವರ ಏನು ಹರಿಯಾಣದಲ್ಲಿ ಪ್ರಚಾರ ಸಭೆಗಳಲ್ಲಿ ಕರ್ನಾಟಕವನ್ನು ಉಲ್ಲೇಖ ಮಾಡಿ ಮಾತಾಡಿರುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಅಲ್ಲಿ ಪರಿಚಯಿಸುವಂಥದ್ದು ಆಯ್ತಾ, ಹೇಗೆ? ಅಲ್ಲ ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭಾಳ ಪ್ರಮುಖವಾದಂಥ ಒಂದು ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಇದು. ಹೀಗಾಗಿ ಇಲ್ಲಿ ಆಡಳಿತ ನಡೆಸೋಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ಮಾಡಿದೆ, ಮಿಸ್ಅಪ್ರಾಪ್ರಿಯೇಷನ್ ಮಾಡಿದೆ, ಸ್ಕ್ಯಾಮ್ಗಳನ್ನು ಮಾಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ಯಾವಾಗೂ ಆಗಿಲ್ಲ, ಅದು ಇವತ್ತಾಗಿದೆ. ಅದು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇರ್ಬೋದು, ಮೂಡಾದ ಹಗರಣ ಇರ್ಬೋದು, ಇವೆಲ್ಲ ಇದರಿಂದ ಇವತ್ತು ಜನ ರೋಷ ಹೋಗಿದ್ದಾರೆ. ಮತ್ತು ನಾ ಹೇಳಿದಲ್ಲಿ ಇವತ್ತು ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇಲ್ಲಿ ಗೆದ್ದು ಬರ್ತದೆ ಕರ್ನಾಟಕದಲ್ಲಿ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನ ನಡವಳಿಕೆ ಬಗ್ಗೆ, ಕಾಂಗ್ರೆಸ್ಸಿನ ಈ ಒಂದು ಸ್ಕ್ಯಾಮ್ಗಳನ್ನು ನೋಡಿ ಬೇಜಾರಾಗಿ ಇದನ್ನು ತಿರಸ್ಕಾರ ಮಾಡೋ ಹಂತಕ್ಕೆ ಜನ ಬಂದಿದ್ದಾರೆ. ಇಷ್ಟಾದರೂ ಸಹಿತ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾನು ಒಂದೇ ಹೇಳುವಂಥದ್ದು, ಮೋದಿಜಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ರೆಫರ್ ಮಾಡ್ಯಾರಂದರೆ ಅದು ಎಷ್ಟು ಕುಪ್ರಸಿದ್ಧಿ ಪಡೆದಿದೆ ಕರ್ನಾಟಕ ಅನ್ನುವಂಥದ್ದು, ಇಲ್ಲಿ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಈ ಸರ್ಕಾರ ಬಂದ ಮೇಲೆ ದೇಶದಲ್ಲೂ ಕೂಡ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೋಡಿ, ಎಲ್ಲಿ ಕರಪ್ಷನ್ ಜಾಸ್ತಿ ಆಗ್ತದೆ, ಎಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತವೆ, ಡೆಫಿನೆಟ್ಲಿ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದರಿಂದ ರಾಜ್ಯಕ್ಕೂ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸಿದ್ದರಾಮಯ್ಯನವರು ಇನ್ನಾದರೂ ರಾಜೀನಾಮೆ ಕೊಡಲೇಬೇಕು, ಇವತ್ತಿನ ನಾಳೆ ಅವ್ರು ಕೊಡಲೇಬೇಕು. ಇದು ಅವರ ನೈತಿಕತೆ ಪ್ರಶ್ನೆ ಅದ, ಕಾಂಗ್ರೆಸ್ ಪಾರ್ಟಿಯ ನೈತಿಕತೆ ಪ್ರಶ್ನೆ ಅದ. ಇಷ್ಟೆಲ್ಲ ಹರಿಯಾಣ ಮತ್ತೊಂದೆಲ್ಲ ರಿಸಲ್ಟ್ ಬಂದ ಮೇಲೂ ಆ ಬಂಡತನ ರಾಜೀನಾಮೆ ಕೊಡೋದಿಲ್ಲ ಅಂದರೆ ಒಂದು ಕಡೆಗೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ. ಬೇಡಪ್ಪ ಸಾಕಿನ ಹೋಗ್ರಿ ಅನ್ನುವಂಥ ದಂಗೆ ಹೇಳ್ತಾರೆ ಜನ. ನಿಜ, ನೀವು ಮೊನ್ನೆ ಒಂದ್ಸರಿ ಹೇಳಿದ್ರಿ ಅವ್ರವ್ರ ನಡುವೆ CM ಬದಲಾವಣೆ ಅಲ್ಲಿ ಈಗ ಚಾಲೂ ಆಗಿಬಿಟ್ಟಿದೆ. ಇಂಟರ್ನಲ್ಲಿ ಈ 8 ಜನ ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳು ರೆಡಿ ಆಗಿಬಿಟ್ಟಾರೆ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಅವರ ಪಾರ್ಟಿಯವರೇ ಅವ್ರನ್ನ ನಿಲ್ಲಿಸ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಏನೂ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಲೀಡರ್ಸೇ ಒಳಗೊಳಗೆ ನಡೆದ, ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಒಳಗೊಳಗೆ ಮೀಟಿಂಗ್ಗಳು ಸ್ಟಾರ್ಟ್ ಆಗಿದ್ದಾವೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಎಂತನ ಪರಸ್ಪರ ಸಮಾಲೋಚನೆ, ಯಾರಿಗೆ ಎಷ್ಟು ಸಪೋರ್ಟ್ ಇದೆ, MLAಗಳ ಸಪೋರ್ಟ್ ಎಷ್ಟಿದೆ, ಇದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಹೊರಗೆ ಬಂದಿಲ್ಲ ಇನ್ನೂ. ಇವತ್ತಿನ ನಾಳೆ ಅದು ಹೊರಗೆ ಬರ್ತದೆ, ಎಕ್ಸ್ಪೋಸ್ ಆಗ್ತದೆ. ಅನಿವಾರ್ಯವಾಗಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಯ್ತು. ಅದಕ್ಕಾಗಿ ಗೌರವಯುತವಾಗಿ ತಕ್ಷಣವೇ ರಾಜೀನಾಮೆ ಕೊಡೋದು ಒಳ್ಳೆಯದಂತ ನಾನು ಹೇಳ್ತೀನಿ. ಇದೆಲ್ಲ ಬೆಳವಣಿಗೆ ನೋಡಿದ್ರೆ ರಾಜ್ಯದ ದಲಿತ CM ಅನ್ನುವಂಥ ಕೂಗು ಕೂಡ ಕಾಂಗ್ರೆಸ್ನಲ್ಲಿ ವಲಯದಲ್ಲಿ ಕೇಳ್ಬರ್ತಾರೆ. ನೋಡ್ರಿ, ಇದು ಒಂದು ದಲಿತ CMನೋ, ಹಿಂದುಳಿದ ವರ್ಗದ CMನೋ, ಮತ್ತೊಬ್ಬ CM ಇದು ಪ್ರಶ್ನೆನೇ ಇಲ್ಲ. ಏನಾಗಿದೆ, ಒಬ್ಬೊಬ್ಬರು ಒಂದೊಂದು ಇದು ಆ ನೆಪದ ಮೇಲೆ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಚಾಲು ಮಾಡಿದ್ದಾರೆ ಅಷ್ಟೇ. ಅದರ ಮೇಲೆ ನಮ್ಮನ್ನು ಮಾಡ್ರಿ ಅಂತ ಹೇಳಿ. ಅದಕ್ಕಾಗಿ ಅಂದರೆ ಸ್ಟಾರ್ಟ್ ಆಗಿದೆ. ಒಟ್ಟೆ ಸಿದ್ದರಾಮಯ್ಯ ಇಳಿಸ್ಬೇಕನ್ನುವಂಥದ್ದು ಸ್ಟಾರ್ಟ್ ಆಗಿದೆಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯರು ಅರ್ಥ ಮಾಡಿಕೊಂಡು ಬೇಕಾದ್ರೆ ಒಂದು ಗೌರವಯುತವಾಗಿ ಎಕ್ಸಿಸ್ಟ್ ಆಗಿ ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದ್ರೆ ಚಲೋ ಅಂತ ನಾನು ಹೇಳ್ತೀನಿ. हरियाणा निवडणुकीच्या निकालाबाबत काँग्रेसने शंका घेणं योग्य नाही. पहिल्या फेरीत काँग्रेस आघाडीवर होती,
नंतर भाजपच्या बाजूने परिस्थिती बदलली गेली, परंतु हे आरोप करणे चुकीचे असल्याचे ते म्हणाले. विनोद कोलकार, KMM मराठी, बेळगाव. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಯಾರು ರಿಜಿಸ್ಟರ್ಡ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ, ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀವಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಅಲ್ಲಿ ಹೋಗಿ ನಮ್ಮ ಆಫೀಸರ್ಸ್ಗೆ ನೀವು ಕಂಡುಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ SSP ಪೋರ್ಟಲ್ ಮೂಲಕ 2024-25ನೇ ಸಾಲಿನ ಶೈಕ್ಷಣಿಕ ಸಹಾಯಧನ ಅರ್ಜಿ ಆಹ್ವಾನಿಸಲಾಗಿದೆ.